ಬಾಗಲಕೋಟೆ ನಗರದ ಮಟನ್ ಮಾರುಕಟ್ಟೆ ಬಳಿ ನಡೆದ ಕಲ್ಲು ತೂರಾಟದಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಮುಂದಾದ ಪೊಲೀಸರು ಯುವಕೊಬ್ಬನನ್ನು ಬೆನ್ನು ಹತ್ತಿದಾಗ ಅಂಬೇಡ್ಕರ್ ಭವನ ಬಳಿ ಘಟನೆ ಸಂಭವಿಸಿದ್ದು, ಬೈಕ್ನಲ್ಲಿ ಹೊರಟಿದ್ದ 23 ವರ್ಷದ ಅಶೋಕ್ ಬಾರಕೇರ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗುತ್ತಿದ್ದಾಗ ಬಿದ್ದು ಗಾಯಗೊಂಡರು. ಎಡಗೈ ಮುರಿಯುವಂತೆ ಗಾಯಪಟ್ಟ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಕೈಗೆ ಪ್ಲಾಸ್ಟರ್ ಹಾಕಿದ್ದು ನಂತರದಲ್ಲಿ ಆಪರೇಷನ್ ಮಾಡಬೇಕೆಂದು ತಿಳಿಸಿದ್ದಾರೆ. ನಮ್ಗೆ ಪೊಲೀಸರು ಬೆನ್ನ ಹತ್ತಿದ್ರು, ಏಕಾಏಕಿ ಬಂದ್ ಕೂಡ ಬಡ್ಯಾಕತ್ಕೊಳ್ಳ ನಾವು ಓಡೋದ್ರಿ. ಓಡೋಗ ಅಲ್ಲಿ ಬಡ್ದಿದ್ದಕ್ಕೂ ಕೈ ಇದಾಗೈತ್ರಿ ಒಂದೇದ್ದು. ಆಮೇಲೆ ನಾವೊಂದ್ ಸ್ವಲ್ಪ ಬಿದ್ದೀನ್ರಿ, ಅವ್ರು ಓಡ್ಸೊಂಡ್ ಬರೋದು ಫೋರ್ಸಿಗೆ ನಾನು ಬಿದ್ದೀನ್ರಿ. ಬೀಳನ ಅದು ಒಂದ್ ಫ್ರಾಕ್ಚರ್ ಆಗೈತ್ರಿ. ಹಿಂದೂ ಕಾರ್ಯಕರ್ತ, ಹಿಂದೂ ಜಾಗರಣ ಕಾರ್ಯಕರ್ತ ಅದ್ರ ಸಂಬಂಧ ಹಿಂಗ್ ಮಾಡ್ಯಾರ ಪೊಲೀಸರು. ಕೈಗೆ ದುಬ್ಬಕ್ಕೂ ಒಂದ್ ಡೇಟಾ ಬಿತ್ರಿ. ಕೈ ನಮ್ಗು ಇದ್ರ ಕಡೆ ಅಂಬೇಡ್ಕರ್ ಸರ್ಕಲ್ ಕಡೆ ಒಂದ್ 7-8 ಮಂದಿ ಇದ್ರಿ. ಕಾರಣ ಹಿಂದೂ ಕಾರ್ಯಕರ್ತ ಅದನ್ನಂತ ಓಡ್ಕೋತ್ ಹೋಗಿಲ್ರಿ. ಲಾಠಿ ಬೀಸಿದ ಮ್ಯಾಗ ಬಡಸೋಂದ್ ಮ್ಯಾಗ ಓಡೋಗಿಲ್ರಿ. ನಾ ಸ್ಟೇಷನ್ ಹೋಗಿದ್ರಿ. ಕೈದ್ ಇದಾಗಿ ಸಂಬಂಧ ಅಲ್ಲೇ ಬಿಟ್ರಿ. ನಾನು ಸ್ಟೇಷನ್ ನಮ್ಮ ಅಣ್ಣಾರ್ ಕರ್ಕೊಂಡ್ ಬಂದಾರಿ, ಅಶೋಕ್ ಬಾರ್ಕೇರ್.